ರಾಮದುರ್ಗ ಶಿವನ ಮೂರ್ತಿಗೆ ಹರಿದು ಬಂದ ಜನಸಾಗರ. ಬೃಹತ್ ಶಿವನ ಮೂರ್ತಿಯ ಮಹಾಶಿವರಾತ್ರಿ ಸಂಭ್ರಮ. ರಾಮದುರ್ಗ ಸಮೀಪದ ಮುಳ್ಳೂರು ಬೆಟ್ಟದ ಶಿವನ ಮೂರ್ತಿ ಆವರಣದಲ್ಲಿ ಮೂರ್ತಿ ಸ್ಥಾಪನೆಯಾದ 8ನೇ ವರ್ಷದ ಮಹಾಶಿವರಾತ್ರಿ ಉತ್ಸವವನ್ನು ವಿಶೇಷವಾಗಿ ಆಚರಣೆ ಶಿವ ಪ್ರತಿಷ್ಠಾಪನಾ ಸೇವಾ ಸಮಿತಿ ಮುಂದಾಗಿದೆ. ಮಹಾಶಿವರಾತ್ರಿ ಉತ್ಸವದ ದಿನ ರಾಜ್ಯದ 2ನೇ ಎತ್ತರದ ಶಿವನ ಮೂರ್ತಿ ಮತ್ತು ಅತಿ ಎತ್ತರದ ನಂದಿ ವಿಗ್ರಹಗಳ ದರ್ಶನಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನರು ಬರುತ್ತಿದ್ದಾರೆ. ಅವರಿಗೆ ದರ್ಶನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಶಾಸಕರ ಅಶೋಕ ಪಟ್ಟಣ ಮಾತನಾಡಿ, ಶಿವರಾತ್ರಿ ಆಚರಣೆ ಹಿನ್ನೆಲೆಯಲ್ಲಿ ಉಪವಾಸ ಕೈಗೊಳ್ಳುವ ಮತ್ತು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಉಪವಾಸದ ಫಲಹಾರದ ವ್ಯವಸ್ಥೆಗೆ ಸಮಿತಿ ಸುಮಾರು 3 ಟನ್ ಖರ್ಜೂರ, 3 ಕ್ವಿಂಟಲ್ ಬೇಯಿಸಿದ ಶೇಂಗಾ, 1 ಲಕ್ಷಕ್ಕೂ ಹೆಚ್ಚಿನ ಬಾಳೆಹಣ್ಣುಗಳನ್ನು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ನೀಡುತ್ತಿದ್ದಾರೆ ಮತ್ತು ದರ್ಶನಕ್ಕಾಗಿ ನೂಕುನುಗ್ಗಲು ಎದುರಾಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಹೆಚ್ಚಿನ ಕೌಂಟರ್ಗಳನ್ನು ನಿರ್ಮಿಸಲಾಗಿದೆ. ಪವಿತ್ರ ಮಹಾಶಿವರಾತ್ರಿ ಆಚರಣೆಗೆ ರಾತ್ರಿ ಜಾಗರಣೆ ಹಮ್ಮಿಕೊಂಡು ಆಧ್ಯಾತ್ಮ ಪ್ರವಚನಗಳು ನಡೆಯಲಿವೆ. ಭರ್ಜರಿ ಪೆಂಡಲ್ ನಿರ್ಮಿಸಲಾಗಿದೆ. ಪ್ರವಚನಕ್ಕೆ ಆಗಮಿಸುವ ಭಕ್ತರಿಗೂ ರಾತ್ರಿ ಸಹ ಶೇಂಗಾ, ಸಾಬುದಾನಿ, ಖರ್ಜೂರ, ಬಾಳೆಹಣ್ಣಿನ ವಿತರಣೆ ಮಾಡಲಾಗುತ್ತಿದೆ. ಆಧ್ಯಾತ್ಮ ಪ್ರವಚನ ಮತ್ತು ಸಂಗೀತ ಸೇವೆ ಸಲ್ಲಿಸಲು ವಿವಿಧ ಮಹಿಳಾ ಭಜನಾ ಮಂಡಳಿಯಿಂದ ಭಜನೆ ನಡೆಯಲಿದೆ ಎಂದರು. ಈ ಬೇಸಿಗೆ ಬಿಸಿಲಿನಲ್ಲಿ ಗೆಳೆಯರ ಬಳಗ ರಾಮದುರ್ಗ ವತಿಯಿಂದ 2500 ಲೀಟರ್ ತಂಪಾದ ಪಾನೀಯ ಶರ್ಬತ್ ವಿತರಣೆ ಮಾಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರು ಆಜಿ ಭಕ್ತಾದಿಗಳು ಮಾತನಾಡಿದರು. ಎಂಡಿ ಸೋಹಿಲ್ ಬೈರ್ಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಎಂದಿನಂತೆ ಪ್ರತಿ ವರ್ಷದಂತೆ ಈ ಸರಿ ಕೂಡ ಸಾಬುದಾನಿ, ಖರ್ಜೂರ ಮತ್ತು ಬಾಳೆಹಣ್ಣು ಎಲ್ಲ ಕೊಡ್ತಾ ಇದ್ವಿ. ಈ ವರ್ಷ ಕೂಡ ನಮ್ಮ ಮಂತ್ರಿಗಳಾದಂಥ ಜಮೀರ ಮಗಳು ಪ್ರತಿ ವರ್ಷ ಕೊಟ್ಟಂಗೆ ಈ ವರ್ಷ ಕೂಡ 3 ಟನ್ನು ಬಾಂಬೆಯಿಂದ ಖರ್ಜೂರ ಪ್ರತಿ ವರ್ಷ ಕಳಿಸ್ಕೊಡ್ತಾರೆ. ಈ ವರ್ಷವೂ 3 ಟನ್ನು ಒಳ್ಳೆಯ ಕ್ವಾಲಿಟಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಸರ್, ಇವಾಗ ಇವತ್ತು ಎಷ್ಟು ಜನ ಸೇರ್ಬೋದು? ಸುಮಾರು 1 ರಿಂದ 1.5 ಲಕ್ಷ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸುಮಾರು 1-1.5 ಲಕ್ಷ ಜನ ಬರ್ತಾರೆ. ನಿಮಗೆಲ್ಲ ತಿಳಿದಿರ್ತದೆ. ಭಾಳ ಅವರು ಪೊಲೀಸರು ಕೂಡ ಒಳ್ಳೆ ಸಹಕಾರ ಮಾಡ್ತಾರೆ. ಈ ಸರಿ ಗದ್ದಲ ಹೋದ ಸರಿ ಸ್ವಲ್ಪ ಗದ್ದಲ ಆಯಿತು, ಟ್ರಾಫಿಕ್ ಎಲ್ಲ ಆಗ್ದಂಗೆ ಬೇರೆ ಕಡೆ ಎಲ್ಲ ಟ್ರಾಫಿಕ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಭಾಳ ಚೆನ್ನಾಗಿ ಕೋಆಪ್ರೇಷನ್ ಮಾಡ್ತಾರೆ. ಕಾರ್ಯಕ್ರಮ ಏನೇನು ಹಮ್ಮಿಕೊಂಡಿದ್ರು? ಕಾರ್ಯಕ್ರಮ ನಮ್ಮ ಸ್ವಾಮಿಗಳೊಬ್ಬರು ಬರ್ತಾರೆ, ಅವಲಗುಂದೆಯಿಂದ ಒಬ್ಬರು ಸ್ವಾಮಿಗಳು ಬರ್ತಾರೆ, ಒಳ್ಳೆ ಪಾರಾಯಣ ಮಾಡ್ತಾರೆ, ಭಾಳ ಪ್ರಸಿದ್ಧವಾಗಿದ್ದಾರೆ. ಅವರು ಸ್ವಾಮಿಗಳು ಬರ್ತಾರೆ ಮತ್ತು ಕರಿಕಟ್ಟಿ ಅಜ್ಜಾರು ಮಾಮೂಲು ಬರೋಂಗೆ ಲಾಸ್ಟ್ ಟೈಮ್ ಬಂದಾಗೆ ಅದಕ್ಕೆ ಹೇಳ್ತಾರೆ, ಅವರು ಅದು ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೂ ಮಿಕ್ಕಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಮದುರ್ಗ ಸ್ಥಳೀಯರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಕೆಲವು ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕೂಡ ಇಟ್ಕೊಂಡಿದ್ದೀವಿ. ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಅತಿ ಎತ್ತರವಾದ ಶಿವನ ಮೂರ್ತಿಯನ್ನು ಸ್ಥಾಪಿಸಿದಂತ ನಮ್ಮ ಅಶೋಕ್ ಪಟ್ಟಣ ಅವರಿಗೆ ನಾವು ಶಿವರಾತ್ರಿಯ ದಿವಸ ಧನ್ಯವಾದಗಳು. ಇದು 8ನೇ ಮಹಾಶಿವರಾತ್ರಿ. ಈ ಮುಳ್ಳೂರು ಗುಡ್ಡದಲ್ಲಿ ಜನ ಬರಲಿಕ್ಕೆ ಹೆದರ್ತಿದ್ರು. ಅಂತ ಸಮಯದಲ್ಲಿ ತಮ್ಮ ಆಲೋಚನೆ ಮಾಡಿ ನಮ್ಮ ಜನರಿಗೆ, ನಮ್ಮ ತಾಲೂಕಿನ ಜನರಿಗೆ ಒಂದು ದೇವರ ದರ್ಶನ ಆಗಲಿ, ಮುರುಡೇಶ್ವರ ಹೋಗ್ಬೇಕಾಗಿತ್ತು. ನಾವು ಶಿವನ ಮೂರ್ತಿ ನೋಡ್ಬೇಕಾದ್ರೆ ಮುರುಡೇಶ್ವರ ಹೋಗ್ಬೇಕಾಗಿತ್ತು. ಅದನ್ನ ತಪ್ಪಿಸಲಿಕ್ಕೆ ನಮ್ಮ ಶ್ರಮಪಟ್ಟು ಇಲ್ಲೇ ಬಹಳ ಎತ್ತರದ ಒಂದು ಶಿವನ ಮೂರ್ತಿಯನ್ನು ಸ್ಥಾಪಿಸಿ ಜನರಿಗೆ ಶಿವರಾತ್ರಿ ದಿವಸ ಶಿವನ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಅಶೋಕ್ ಪಟ್ಟಣ ಅವರು. ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಇದೇ ತರ ನಾವು ಮತ್ತೊಮ್ಮೆ ರಾಮದುರ್ಗ ಜನತೆಗೆ ಈ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಸಾಯಂಕಾಲ ಇವತ್ತು ಬಹಳ ಒಂದು ಮನರಂಜನೆಯ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದು ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಶಿವರಾತ್ರಿ ಮಹಿಮೆಯ ಶಿವರಾತ್ರಿ ದಿವಸದ ಎಲ್ಲರಿಗೂ ಹಾರ್ದಿಕ ಸ್ವಾಗತಗಳು ಹಾಗೂ ಹಾರ್ದಿಕ ಸ್ವಾಗತ ಎಲ್ಲ ತಾಲೂಕಿನ ಜನರಿಗೆ, ಬೇರೆ ರಾಜ್ಯದ ಜನರಿಗೆ. ನನಗೆ ಶಿವನ ಮೂರ್ತಿ ಮಾಡೋಕ್ಕಿಂತ ಮುಂಚೆ ಆ ಪರಮಾತ್ಮಲ್ಲಿ ಮನಸ್ಸನ್ನು ನೆನೆಸ್ಕೊಂಡು ಹೇಳ್ತೀನಿ. ನಿಮ್ಗೆ ಅವನು ಮುಟ್ಕೊಂಡು ಹೊರದೇ ಇರಲಿಲ್ಲ, ಅವ್ನು ಮುಟ್ಕೊಂಡು ಹೇಳ್ತೀನಿ. ನನಗೆ ಒಂದು ಸಾರಿ ಶಿವನ ಮೂರ್ತಿ ಅವರು ಮಾಡ್ತಾರಂತ ಇನ್ನೂ ಏನು ಸರ್ ಗೊತ್ತಿದ್ದಿದ್ದಿಲ್ಲ ನನಗೆ. ಅವಾಗ ಮಾಡಿದ್ದು ಏನು ಸುದ್ದಿನೂ ಗೊತ್ತಿಲ್ಲ ನನಗೆ. ಅದಕ್ಕಿಂತ ಮುಂಚೆ ನನಗೆ 2 ಸಾರಿ ಕನಸು ಬಿದ್ದಿದೆ. ಒಂದು ಸಾರಿ ಕನಸು ನಮ್ಮ ಮನೆಯಿಂದ ಅಲ್ಲಿ ಸುಳ್ಬೇರ ಮನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.
ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.